ದೇವ್ರೆ ನೀನೇ ಕಾಪಾಡಬೇಕು. ಅಪ್ಪ 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 ಎಲ್ಲಾನು ಮ್ಯಾಚ್ ಆಗ್ತಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದೇವ್ರಿ. ಎಸ್ ಅಬ್ಬಾ ಥ್ಯಾಂಕ್ ಯು ದೇವ್ರಿ, ಥ್ಯಾಂಕ್ ಯು ಸೋ ಮಚ್. ಎಸ್ 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 ಎಸ್. ಅಪ್ಪ ಅಮ್ಮ ಯಾವಾಗ ಬಂದ್ರಿ? ನಾವ್ ಯಾವಾಗ ಬಂದ್ವಿ ಅಂದ್ರೆ ನೀನು ಫೋನ್ಗೆ ಮುತ್ ಕೊಡ್ತಿದ್ದಲ್ಲ ಆವಾಗ ಬಂದ್ವಿ. ಪುಟಿ, ಏನ್ ವಿಷಯ ಇಷ್ಟೊಂದು ಖುಷಿಯಾಗಿದೆಯಲ್ಲ? ಮನೇಲೆಲ್ರೂ ನನ್ನ ಮತ್ತೆ ಕೃಷ್ಣನ್ ಜಾತಕನ ತೋರಿಸ್ಬೇಕು ಅಂತ ಮಾತಾಡ್ತಿದ್ರು. ಹೌದಾ? ಮತ್ತೇನ್ ನನ್ನ ಕೇಳಲ್ವಲ್ಲ ಅವರು? ಯಾಕ್ರಿ ಅಷ್ಟೊಂದ್ ಆತ್ರ ಪಡ್ತೀರಾ? 6 ತಿಂಗಳು ಹುಟ್ಟಿದಿರೋ ಹೇಗೆ? ಅಲ್ಲ ಈಗ ತಾನೇ ನಾವ್ ಮನೆಗ್ ಬರ್ತಾ ಇದೀವಿ, ಆಗ್ಲೇ ನಿಮ್ಗೆಲ್ಲ ಹೇಳ್ಬಿಡ್ಬೇಕಾ? ಹೇಳ್ತಾರೀರಿ. ಅದ್ ಸರಿ ಪುಟ, ನಿನ್ ಜಾತಕ ಕೇಳಿದಕ್ಕೂ ನೀನ್ ಇಷ್ಟೊಂದು ಖುಷಿಯಾಗಿರೋದಕ್ಕೂ ಏನ್ ಸಂಬಂಧ? ಅದಕ್ಕೆ ಜಾತಕನ ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ. 100% ಮ್ಯಾಚ್ ಆಗ್ತಾ ಇದೆ. ಓ ಬ್ಯೂಟಿಫುಲ್. ಫೋನ್ ಅಲ್ಲಿ ಚೆಕ್ ಮಾಡ್ದ? ಹ್ಞೂ ಅಮ್ಮ, ಇದು AI ಕಾಲ, ಎಲ್ಲಾನು ಫೋನ್ ನಲ್ಲೇ ನೋಡ್ಬೋದು. ನೀನೇನೇ ಹೇಳು, ಸಂಪ್ರದಾಯದ ಪ್ರಕಾರ ನಾವು ನಮ್ಮ ಮನೆ ಜ್ಯೋತಿಷನ್ನ ಕರೆದು ಜಾತಕ ನೋಡೋದೇ ಒಳ್ಳೇದು. ಏ ಪುಟೆ, ನಿಮ್ಮಮ್ಮ ಪೆದ್ದು ಅವಳಿಗೇನ್ ಗೊತ್ತಾಗುತ್ತೆ? ಅದೆಲ್ಲ ವಿವರಿಸಕ್ ಹೋಗ್ಬೇಡ, ಹೇಳ ಮುಂದಕ್ಕೆ. ಆಹಾ, ಏನ್ ನಿಮ್ಮಪ್ಪ ಓದ್ಬಿಟ್ಟು ದೊಡ್ಡ ಕಲೆಕ್ಟರ್ ಆಗ್ಬಿಟ್ಟವ್ರೆ, ನಾನ್ ಪೆದ್ದಿ ಅಂತೆ. ಚಾನ್ಸ್ ಸಿಕ್ಕಿದ್ರೆ ಸಾಕು ನನ್ ಕಾಲ್ ಇಳಿತಾ ಇರ್ತಾರೆ. ಯಜಮಾನ್ರೆ. ಹಾ ಮೂರ್ತಿ, ಏನಪ್ಪ ಸಮಾಚಾರ? ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಏನ್ ವಿಷಯ? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಹೇಳಬೇಕು. ಯಾಕಪ್ಪ, ಏನಾಯ್ತು? ಏನಿಲ್ಲ, ನಮ್ಮ ಅತ್ತೆ ಮಾವ ವಂಶಿದು ಮತ್ತೆ ಕೃಷ್ಣಂದು ಜಾತಕ ತೋರಿಸ್ಬೇಕು ಅಂತಿದ್ದಾರೆ. ಅದಕ್ಕೇನಂತೆ, ನಮ್ಮೊಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು. ದೇವ್ಕೆ ತಂದ್ಕೊಡು. ಒಳಗಿದೆ. ಯಜಮಾನ್ರೆ, ನಿಮಗೇನು ಬೇಜಾರಿಲ್ಲ ಅಲ್ವಾ? ಖಂಡಿತ ಇಲ್ಲ ಕಣಯ್ಯ, ಧಾರಾಳವಾಗಿ ತಗೊಂಡೋಗಿ ತೋರ್ಸು. ಹಾ ದೇವ್ಕೆ ತಗೊಂಬಂದ? ಹಾ ಬಂದೆ. ಅಮ್ಮ, ಶಾಸ್ತ್ರಿಗಳು ಬೇರೆ ಬರ್ತಿದ್ದಾರೆ. ನಂದು ಕೋದಂಡಂದು ಜಾತಕ ಏನಾದ್ರೂ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಏನಮ್ಮ ಮಾಡೋದು? ಏನ್ ಮಾಡಕ್ಕಾಗತ್ತಮ್ಮ, ಗಂಟು ಮುಟ್ಟೆ ಕಟ್ಕೊಂಡು ಮನೆಯಿಂದ ಹೋಗ್ತಾ ಇರ್ಬೇಕಷ್ಟೇ. ಏ ಹೋಗೆ. ಅಯ್ಯೋ ಅಪ್ಪ ದೇವ್ರೆ, ನಂದು ಕೋದಂಡಂದು ಜಾತಕ ಮ್ಯಾಚ್ ಆಗೋಂಗ್ ಮಾಡಪ್ಪ, ಪ್ಲೀಸ್ 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 ಪ್ಲೀಸ್. ಬರ್ಬೋದಾ? ಬನ್ನಿ ಬನ್ನಿ ಬನ್ನಿ. ಏನ್ ವಿಷಯನಪ್ಪ? ಮನೆಗೆ ಶಾಸ್ತ್ರಿಗಳು ಬರ್ತಾ ಇದ್ದಾರೆ. ಅತ್ತೆ ಮಾಯಾ ಮತ್ತೆ ಕೋದಂಡನ್ ಜಾತಕ ತೋರಿಸ್ಬೇಕು ಅನ್ಕೊಂಡಿದ್ದಾರೆ. ಅದಕ್ಕೆ ಜಾತಕ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಇದೇನಿದು ದಿಢೀರಂತ? ಕೋದಂಡ ಮಾಯನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದಾನಲ್ಲ, ಜಾತಕ ಗೀತ್ಕ ಎಲ್ಲ ಬೇಕಾ? ಅದೇನು ಜಾತಕ ತೋರಿಸದೆ ಮದುವೆ ಮಾಡೋಕ್ಕಾಗತ್ತಾ? ಹೊಸದಾಗಿ ಕೇಳ್ತಾ ಇದ್ದೀರಾ? ಅಷ್ಟು ಗೊತ್ತಾಗಲ್ವಾ? ಹಾಗಲ್ಲ, ಈ ಕಾಲದಲ್ಲೂ ಜಾತಕ ಗೀತ್ಕ ಎಲ್ಲ ತೋರ್ಸೋ ನಂಬಿಕೆ ಇದೆಯಾ? ನಮಗ್ ನಂಬಿಕೆ ಇದೆ. ಜಾತಕ ಕೊಟ್ರೆ ಮದುವೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಯ್ಯೋ ಯಾಕಪ್ಪ ಅಷ್ಟು ಕೋಪ ಮಾಡ್ಕೋತೀಯಾ? ಇರು ತಂದ್ಕೊಡ್ತೀನಿ. ತಗೊಳಪ್ಪ. ಇದು ನಿಜವಾಗ್ಲೂ ಮಾಯಾ ಜಾತಕನೇನಪ್ಪ? ವಂಶಿ ಜಾತಕ ತಗೊಂಡಿಯಾ? ಅದೆಲ್ಲ ನಾನು ನೋಡ್ಕೋತೀನಿ, ನಿಮಗೆ ಯಾಕವೆಲ್ಲ? ಹಾಯ್, ಇವಳು ಬಂದಾಗ್ಲಿಂದ ನನ್ನ ಜೀವನನೇ ಹಾಳಾಗ್ತಿದೆ. ನಾನು ಹೋಗ್ಬೇಕು ಅನ್ಕೊಂಡಿರೋ ಜಾಗಕ್ಕೆ ನನಗಿಂತ ಸ್ಪೀಡಾಗಿ ಹೋಗ್ತಿದ್ದಾಳೆ. ಈಗ್ಲೇ ಮನೆಯವರೆಲ್ಲ ಇವಳನ್ನ ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಈಗಿದನ್ನೆಲ್ಲ ಮಾಡಿ ಎಲ್ಲರನ್ನೂ ಬುಟ್ಟಿಗೆ ಹಾಕೋಬೇಕು ಅನ್ಕೋತಿದ್ದಾಳೆ. ಮಾಡ್ತೀನಿ ಇವಳಿಗೆ.
ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿಂಗೆ? ಏನ್ ಮಾಡಿದ್ ನೀನು? ಅದು ಕೈ ಜಾರ್ ಬಿದ್ದೋಯ್ತು. ವಂಶಿ, ದಯವಿಟ್ಟು ಕ್ಷಮಿಸಿ. ನಿಮ್ಗೇನೂ ಆಗಿಲ್ಲ ತಾನೆ? ಇಲ್ಲ, ಏನೂ ಆಗಿಲ್ಲ. ನಾಟಕ ಮಾಡ್ತಿದ್ಯಾ? ಅದ್ ಹೇಗ್ ಕೈ ಜಾರ್ ಬಿಡುತ್ತೆ? ಅಯ್ಯೋ, ಸತ್ಯವಾಗ್ಲೂ ತುಂಬಾ ಭಾರ ಆಗ್ತಿತ್ತು, ಗೊತ್ತಾಗ್ಲಿಲ್ಲ. ನೀನ್ ನಾಟಕ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ ಬುದ್ಧಿನೂ ನನಗ್ ಗೊತ್ತು. ಇಲ್ಲ, ನಾನು ರಂಗೋಲಿ ಆಗ್ತಿರೋದನ್ನ ಗಮನಿಸ್ಲಿಲ್ಲ. ಸಾರಿ ವಂಶಿ, ನನ್ ದೇವ್ರಾಣೆ ಬೇಕು ಅಂತ ಮಾಡ್ಲಿಲ್ಲ. ತೊಂದ್ರೆ ಇಲ್ಲ ಬಿಡಿ, ಮತ್ತೆ ಹಾಕಿದ್ರಾಯ್ತು. ಅಯ್ಯೋ ಬೇಡ, ನೀವ್ಯಾಕ್ ಮಾಡ್ತೀರಾ? ನಾನೇ ಕ್ಲೀನ್ ಮಾಡ್ಕೋತೀನಿ. ಪರವಾಗಿಲ್ಲ ಕೊಡಿ, ನಾನೇ ಮಾಡ್ತೀನಿ. ಬೇಡ ವಂಶಿ, ಇದನ್ನ ಇವಳೆ ಕ್ಲೀನ್ ಮಾಡ್ಲಿ. ಇವ್ರ ಮನೇಲಿರೋದು ಯಾಕೆ ಹೇಳು? ಇದನ್ನೆಲ್ಲ ಮಾಡೋದಕ್ಕೆ. ಅಯ್ಯೋ, ಅದ್ರಲ್ಲಿ ನಾನ್ ಮಾಡ್ಬೇಕು ನೀನ್ ಮಾಡ್ಬೇಕು ಅಂತ ಏನಿದೆ? ಒಂದ್ ಕೆಲ್ಸ ಮಾಡಿ, ನಾನೆಲ್ಲ ಕ್ಲೀನ್ ಮಾಡ್ತೀನಿ, ನೀವೇ ರಂಗೋಲಿ ಹಾಕಿ ಬನ್ನಿ. ಬೇಡ ವಂಶಿ, ಮನೆ ಮುಂದೆ ರಂಗೋಲೆ ಹಾಕೋರ್ಗೆ ಮನೆ ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನೆ ಇರಬೇಕು. ಮನೆ ಹಾಳು ಮಾಡೋ ಬುದ್ಧಿ ಇರಬಾರ್ದು. ಈ ಮನೆ ಮುಂದೆ ನೀನ್ ರಂಗೋಲಿ ಹಾಕಿದ್ರೇನೆ ಚಂದ. ನಿನ್ ಕಾಲ್ಗುಣದಿಂದನಾದ್ರೂ ಈ ಮನೆ ಗಂಟಿರೋ ಅನಿಷ್ಟ ಬಿಟ್ಟು ಹೋಗ್ಲಿ. ಅದ್ ಸರಿ, ಇಷ್ಟೊತ್ತಲ್ಲಿ ಪೊರ್ಕೆ ಇಡ್ಕೊಂಡು ಬಂದಿದ್ಯಲ್ಲ, ಮನೆ ಮುಂದೆ ನೀರ್ ಹಾಕೋ ಹೊತ್ತಾ ಇದು? ಕ್ಷಮಿಸಿ, ಹೇಳೋದ್ ಸ್ವಲ್ಪ ಲೇಟ್ ಆಯ್ತು. ಪ್ರತಿದಿನ ಏನಾದ್ರೂ ಒಂದ್ ಕಾರಣ ಇಟ್ಕೊಂಡೇ ಇರ್ತೀಯ ಅಲ್ವಾ ನೀನು? ತಿಂಡಿನಾದ್ರೂ ರೆಡಿ ಮಾಡಿದ್ಯಾ, ಇಲ್ಲ ಅದಕ್ಕೂ ಏನಾದ್ರೂ ಕಾರಣ ಇಟ್ಕೊಂಡಿದ್ಯಾ? ಇಲ್ಲ, ಅಮ್ಮ ಮಾಡ್ತಿದ್ದಾರೆ. ಒಂದ್ ಕೆಲ್ಸ ಮಾಡಿ, ಅಡ್ಗೆ ಮನೇಲಿ ನೀವು ಅಮ್ಮಂಗೆ ಹೆಲ್ಪ್ ಮಾಡಿ, ನಾ ಇದೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಡ್ತೀನಿ. ವಂಶಿ, ಪ್ಲೀಸ್. ಇನ್ನೇನಾಯ್ತಲ್ಲ, ನಿನಗ್ ಬೇಕಾಗಿದ್ದು ಅದೇ ಅಲ್ವಾ? ಹೊರಡು, ಹೋಗಿ ನಿಮ್ಮಮ್ಮಂಗ್ ತಿಂಡಿಗೆ ಸಹಾಯ ಮಾಡು. ನಿಂತ್ಕೋ, ಅದನ್ನೆಲ್ಲಕ್ ತಗೊಂಡೋಗ್ತಿದ್ಯಾ? ಇಲ್ಲೇ ಹಾಕ್ಬಿಟ್ಟು ಹೋಗು. ನೋಡು, ತಿಂಡಿ ಟೈಮ್ಗೆ ತಿಂಡಿನೇ ರೆಡಿ ಮಾಡಿ, ಅಡ್ಗೆ ಮಾಡಕ್ ಹೋಗ್ಬೇಡಿ. ಸರಿ, ಆಯ್ತು. ಅಯ್ಯೋ, ಈ ವಂಶಿ ಕಾಟ ನನ್ನ ಕೈಯಲ್ಲಿ ತೊಡ್ಕೊಳಕ್ ಆಗ್ತಾ ಇಲ್ವಲ್ಲಪ್ಪ. ಇದೆಲ್ಲ ನಂಗೆ ಸೆಟ್ ಆಗಲ್ಲ ಅಂದ್ರೂ ಕೇಳಲ್ಲ. ಇದನ್ನೆಲ್ಲ ನಾನು ಹೆಂಗಪ್ಪ ಹಾಕೊಳ್ಳಿ?